Hi, I am Kaviraj from scoringtarget.com. In today's session, we are going to discuss Poem 3, I Am the Land, 2 marks questions and answers for 10th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಐ ಆಮ್ ದ ಲ್ಯಾಂಡ್ 3ನೇ ಪೊಯಮ್ದಿಂದ ಪರೀಕ್ಷೆಗಳಲ್ಲಿ ಬರಬಹುದಾದ 2 ಅಂಕದ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ ಅದನ್ನು ಡಿಸ್ಕಸ್ ಮಾಡೋಣ. ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀರಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಈಗಾಗಲೇ SSLCಯ ಒಂದು ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ನೋಟ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ನಾವೀಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಒಂದು ಪ್ರಶ್ನೆಯಾಗಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್, 2 ಅಂಕದ್ದು. ಅಂದರೆ ಈ ಪ್ರಶ್ನೆಗಳಿಗೆ ನಾವು ಕನಿಷ್ಠವಾಗಿ 2 ರಿಂದ 3 ವಾಕ್ಯಗಳಲ್ಲಿ ಬರೀಬೇಕು. ಮೊದಲನೇ ಪ್ರಶ್ನೆ, ವಿಚ್ ಆ್ಯಕ್ಷನ್ಸ್ ಆಫ್ ಅ ಮ್ಯಾನ್ ಆರ್ ಟಾಲರೇಟೆಡ್ ಬೈ ದಿ ಅರ್ತ್? ಇಲ್ಲಿ ಟಾಲರೇಟೆಡ್ ಅಂದ್ರೇನು? ಸಹಿಸಿಕೊಳ್ಳು. ಮಾನವನ ಯಾವ ಕೃತ್ಯಗಳು ಭೂಮಿ ತಾಯಿ ಸಹಿಸಿಕೊಳ್ತಾ ಇದ್ದಾಳೆ ಅಂತ ಪ್ರಶ್ನೆ. ಸೊ ಆನ್ಸರ್, ದ ಫಾರ್ಮರ್ಸ್ ಪ್ಲೋಗಿಂಗ್ ದ ಅರ್ತ್ ಆ್ಯಂಡ್ ಪ್ಲ್ಯಾಂಟ್ಸ್ ಲೈಫ್ ದ್ಯಾಟ್ ಗಿವ್ಸ್ ಫ್ರೂಟ್ಸ್, ಗ್ರಾಸ್, ಟ್ರೀಸ್ ಎಕ್ಸೆಟ್ರಾ. ಸೊ ರೈತರು ಹಾಗೂ ಈ ಭೂಮಿ ಮೇಲೆ ಇರ್ತಕ್ಕಂಥ ಈತ ಜನರು ಉಳುಮೆ ಮಾಡ್ತಾರೆ, ಮರ ಗಿಡಗಳನ್ನ ನೆಡ್ತಾರೆ, ಹೂವು ಹಣ್ಣುಗಳನ್ನ ಬೆಳೀತಾರೆ ಇತ್ಯಾದಿ. ದ ಚಿಲ್ಡ್ರನ್ ಪ್ಲೇ ಅಂಡರ್ ದೀಸ್ ಟ್ರೀಸ್, ಮಕ್ಕಳು ಈ ಮರಗಳ ಕೆಳಗೆ ಆಟ ಆಡ್ತಾರೆ. ದೀಸ್ ಆ್ಯಕ್ಷನ್ಸ್ ಆಫ್ ಮ್ಯಾನ್ ಆರ್ ಟಾಲರೇಟೆಡ್ ಬೈ ದಿ ಅರ್ತ್, ಈ ಎಲ್ಲ ಚಟುವಟಿಕೆಗಳು, ಕ್ರಿಯೆಗಳು ಭೂಮಿ ತಾಯಿಯಿಂದ ಸಹಿಸಲ್ಪಡ್ತಾ ಇದೆ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಹೌ ಈಸ್ ದ ಆ್ಯಕ್ಷನ್ ಆಫ್ ಸೋಲ್ಜರ್ಸ್ ಅಫೆಕ್ಟ್ ದ ಅರ್ತ್? ಅಂದರೆ ಸೈನಿಕರ ಒಂದು ಕೃತ್ಯಗಳು ಅಥವಾ ಕೆಲಸಗಳು ಭೂಮಿಗೆ ಯಾವ ಥರ ಪರಿಣಾಮ ಬೀರುತ್ತೆ, ಭೂಮಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಪ್ರಶ್ನೆ. ಸೊ ಆನ್ಸರ್, ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಆ್ಯಂಡ್ ಶೂಟ್ ಫ್ರಮ್ ದೇರ್ ಕಂಟ್ರಿ ಟು ದೇರ್ ಎನಿಮಿ ಕಂಟ್ರಿ. ಸೊ ಸೈನಿಕರು ಏನು ಮಾಡ್ತಾರೆ? ಬಾಂಬ್ಗಳನ್ನು, ಬಂದೂಕುಗಳನ್ನು ಹಿಡ್ಕೊಂಡು ತನ್ನ ವೈರಿ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡ್ತಾರೆ. ದೆ ಪುಟ್ ಫೆನ್ಸ್ ಬಿಟ್ವೀನ್ ದಿ ಕಂಟ್ರೀಸ್. ಸೊ ದೇಶಗಳ ಗಡಿಗಳ ಮಧ್ಯೆ ಬೇಲಿಗಳನ್ನು ಹಾಕ್ಕೊಂಡು ಇದು ನನ್ನ ದೇಶ, ಇದು ನಿನ್ನ ದೇಶ ಅಂತ ಡಿವೈಡ್ ಮಾಡ್ತಾರೆ. ದಿಸ್ ಅಫೆಕ್ಟ್ ದ ಅರ್ತ್ ವಿತ್ ದಿ ಚೋಕಿಂಗ್ ಅಂದರೆ ಉಸಿರುಗಟ್ಟೋದು. ಸೊ ಈ ಥರ ಬೇಲಿ ಹಾಕೋದ್ರಿಂದ ಭೂಮಿ ತಾಯಿಗೆ ಉಸಿರುಗಟ್ತಾ ಇದೆ. ದ ಫೆನ್ಸ್ ಅಪಿಯರ್ಸ್ ಟು ಬಿ ದ ಚೋಕಿಂಗ್ ನೆಕ್ಲೆಸ್, ಅಂದರೆ ಭೂಮಿ ತಾಯಿಯ ಕೊರಳಲ್ಲಿ ಒಂದು ನೆಕ್ಲೆಸ್ ಬಿಗಿದಾಗ ಯಾವ ಥರ ಉಸಿರುಗಟ್ಟುತ್ತೋ ಆ ಥರ ಭೂಮಿಗೆ ಹಾಕಿದ ಬೇಲಿಗಳು ಭೂಮಿ ತಾಯಿಗೆ ಉಸಿರುಗಟ್ಟುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಥರ್ಡ್ ಕ್ವೆಶನ್, ವೈ ವಾಸ್ ದ ಚೈನ್ ಲಿಂಕ್ ನೆಕ್ಲೆಸ್ ಪುಟ್ ಅರೌಂಡ್ ದ ಲ್ಯಾಂಡ್? ಇಲ್ಲಿ ಚೈನ್ ಲಿಂಕ್ ನೆಕ್ಲೆಸ್ ಅಂದ್ರೇನು? ಬೇಲಿ, ಫೆನ್ಸ್ ಅಂತ ಅರ್ಥ. ಸೊ ಭೂಮಿಯ ಸುತ್ತಲೂ ಬೇಲಿ ಯಾಕೆ ಹಾಕ್ತಾರೆ? ಆನ್ಸರ್, ಪೀಪಲ್ ಹೂ ಓನ್ಡ್ ದ ಲ್ಯಾಂಡ್ ವಾಂಟೆಡ್ ಟು ಪ್ರೊಟೆಕ್ಟ್ ದೇರ್ ಪ್ರಾಪರ್ಟಿ ಫ್ರಮ್ passengers and therefore might have put a chain link necklace around the land. ಸೊ ಜನ ಏನು ಮಾಡ್ತಾರೆ? ತಾವು ಖರೀದಿಸಿದಂಥ ಭೂಮಿ ಆಗಿರ್ಬೋದು, ಮನೆಯ ಜಾಗ ಆಗಿರ್ಬೋದು, ಇವೆಲ್ಲವನ್ನು ಇತರರಿಂದ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ತಮ್ಮ ಜಾಗ ಎಷ್ಟಿದೆ ಅಷ್ಟು ಜಾಗಕ್ಕೆ ಏನಾಗುತ್ತಾರೆ? ಬೇಲಿಯನ್ನು ಹಾಕ್ತಾರೆ. 4ನೇ ಪ್ರಶ್ನೆ, ವಾಟ್ ಆರ್ ದಿ ಆಕ್ಟಿವಿಟೀಸ್ ದಟ್ ಗೋ ಆನ್ ಓವರ್ ದ ಲ್ಯಾಂಡ್? ಭೂಮಿಯ ಮೇಲೆ ನಾವು ದಿನಾಲೂ ಮಾಡ್ತಕ್ಕಂಥ ಚಟುವಟಿಕೆಗಳು, ಕೆಲಸಗಳು ಯಾವುವು? ಆನ್ಸರ್, ಮ್ಯಾನ್ ಬೈಸ್ ಲ್ಯಾಂಡ್, ಡಿಗ್ಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಪ್ಲಾಂಟ್ಸ್ ಟ್ರೀಸ್. ಸೊ ಮನುಷ್ಯ ಭೂಮಿಯನ್ನು ಖರೀದಿ ಮಾಡ್ತಾನೆ, ಭೂಮಿಯನ್ನು ಅಗಿತಾನೆ, ಮರಗಳನ್ನು ಹಚ್ತಾನೆ, ಗ್ರೋಸ್ ಫ್ರೂಟ್ ಆನ್ ಇಟ್, ಹಣ್ಣುಗಳನ್ನು ಬೆಳಿತಾನೆ. ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಪ್ಲೇ ಆನ್ ಲ್ಯಾಂಡ್, ಮಕ್ಕಳು ಭೂಮಿ ಮೇಲೆ ಆಟ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಮ್ಯಾನ್ ಆಲ್ಸೋ ಫೆನ್ಸಸ್, ಅಷ್ಟೇ ಅಲ್ಲದೆ ಮನುಷ್ಯ ಬೇಲಿ ಕೂಡ ಹಾಕ್ತಾನೆ ಭೂಮಿಗೆ. ಆ್ಯಂಡ್ ಮೇಕ್ಸ್ ಬೌಂಡ್ರೀಸ್ ಓವರ್ ದಿ ಲ್ಯಾಂಡ್, ಈ ಥರ ಬೇಲಿ ಹಾಕುವ ಮೂಲಕ ತನ್ನದೇ ಆದ ಒಂದು ಬಾರ್ಡ್ರನ್ನು ನಿರ್ಮಾಣ ಮಾಡ್ಕೋತಾನೆ. ಇವೆಲ್ಲ ಮನುಷ್ಯರು ಮಾಡ್ತಕ್ಕಂಥ, ಈ ಭೂಮಿ ಮೇಲೆ ಮಾಡ್ತಕ್ಕಂಥ ಪ್ರಮುಖವಾದ ಚಟುವಟಿಕೆಗಳು. 5ನೇ ಪ್ರಶ್ನೆ, ವಾಟ್ ಕ್ವಾಲಿಟಿ ಆಫ್ ದಿ ಲ್ಯಾಂಡ್ ಈಸ್ ಹೈಲೈಟೆಡ್ ಇನ್ ದ ಪೊಯಮ್? ಅಂದರೆ ಈ ಕವನದ ಮೂಲಕ ಭೂಮಿ ತಾಯಿಯ ಯಾವ ಗುಣವನ್ನು ಹೈಲೈಟ್ ಮಾಡೋಕ್ಕೆ ಬಯಸ್ತಾ ಇದ್ದಾರೆ? ಆನ್ಸರ್, ದ ಪೊಯಮ್ ಎಂಪಸೈಸಸ್ ಅಂದ್ರೇನು? ಒತ್ತಿ ಹೇಳೋದು.
ಅಂದರೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳೋದು. ದ ಲ್ಯಾಂಡ್ಸ್ ಫ್ಲೆಕ್ಸಿಬಿಲಿಟಿ ಅಂದರೆ ಅಡ್ಜಸ್ಟ್ ಆಗೋದು, ಯಾವ ಥರ ಬೇಕೋ ಆ ಥರ ಮೂವ್ಮೆಂಟ್ ಆಗೋದು. ಆ್ಯಂಡ್ ಆಪ್ಟಿಮಿಸಮ್ ಡಿಸ್ಪೈಟ್ ಹ್ಯೂಮನ್ ಎಕ್ಸ್ಪ್ಲಾಯ್ಟೇಷನ್. ಆಪ್ಟಿಮಿಷನ್ ಅಂದರೆ ಆಪ್ಟಿಮಿಸಮ್, ಇದು ಅಂದರೆ ಒಂದು ಆಶಾವಾದ, ಭರವಸೆ. ಡಿಸ್ಪೈಟ್ ಹ್ಯೂಮನ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಮಾನವ ಮಾಡ್ತಕ್ಕಂಥ ಒಂದು ಹಾನಿಕಾರಕ ಕೆಲಸಗಳು. ಆ್ಯಸ್ ಇಟ್ patiently waits positive change brought by caring individuals, even though it is eventually harmed by mankind. ಅಂದರೆ ಈ ಒಂದು ಕವನದಲ್ಲಿ ಭೂಮಿ ತಾಯಿಯ ಯಾವ ಒಂದು ಗುಣವನ್ನು ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ, ದ ಪೋಯಮ್ ಎಂಪಸೈಸಸ್ ದ ಲ್ಯಾಂಡ್ಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಆಪ್ಟಿಮಿಸಮ್ ಡಿಸ್ಪೈಟ್ ಹ್ಯೂಮನ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಈ ಭೂಮಿ ತಾಯಿ ಮನುಷ್ಯರು ಮಾಡ್ತಕ್ಕಂಥ ಈ ಎಲ್ಲ ಕೃತ್ಯಗಳನ್ನು ಸಹಿಸಿಕೊಂಡು ಒಂದು ಅಡ್ಜಸ್ಟ್ ಆಗಿ ಅವಳು ಸುಮ್ಮನೆ ಕೂಡ್ತಾಳೆ, ಮನುಷ್ಯನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆ್ಯಸ್ ಇಟ್ ಈಸ್ ಪ್ಲೇನ್ ಪೇಷೆಂಟ್ಲಿ ಅವೈಟ್ಸ್ ಪಾಸಿಟಿವ್ ಚೇಂಜ್ ಬ್ರಾಟ್ ಬೈ ಕೇರಿಂಗ್ ಇಂಡಿವಿಜುವಲ್ಸ್. ಈ ಥರ ಭೂಮಿ ತಾಯಿ ಏನು ಮಾಡ್ತಾಳೆ, ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ಕೇರ್ ಮಾಡಿಕೊಂಡು ಎಲ್ಲವನ್ನು ಸಹಿಸ್ಕೊಂಡು ಕೊಡ್ತಾ ಇದ್ದಾಳೆ. ಈವನ್ ದೌ ಇಟ್ ಈಸ್ ಇವೆಂಚುವಲಿ ಹಾರ್ಮ್ಡ್ ಬೈ ಮ್ಯಾನ್ಕೈಂಡ್. ಮನುಷ್ಯ ಇಷ್ಟಾದರೂ ಕೂಡ ಭೂಮಿ ತಾಯಿಗೆ ತುಂಬ ಹಾನಿ ಮಾಡ್ತಾ ಇದ್ದಾನೆ, ಆದರೂ ಕೂಡ ಭೂಮಿ ತಾಯಿ ಸಹಿಸ್ಕೊಂಡು ಕೊಡ್ತಾಳೆ. ಒಟ್ಟಾರೆಯಲ್ಲಿ ಭೂಮಿ ತಾಯಿಯ ಒಂದು ಸಹನಶೀಲತೆಯನ್ನು ಒತ್ತಿ ಹೇಳಲಾಗಿದೆ. 5ನೇ ಪ್ರಶ್ನೆ, 6ನೇ ಪ್ರಶ್ನೆ ನೋಡೋಣ. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ಹೌ ಡು ಯು ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್? ಫೆನ್ಸ್ ಅಂದರೆ ಬೇಲಿ. ಭೂಗ್ರಹದ ಸುತ್ತಲೂ ನಿನಗೆ ಬೇಲಿ ಹಾಕಲು ಆಗೋದಿಲ್ಲ. ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿ. ಅಂದರೆ ಭೂಮಿ ಸುತ್ತ ಬೇಲಿ ಹಾಕೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಾವು ಬರೀಬೇಕು. ಆನ್ಸರ್, ದ ಅರ್ತ್ ಡಿಫೈಲ್ಸ್ ಕನ್ಫೈನ್ಮೆಂಟ್ ಬೈ ಫೆನ್ಸಸ್ ಆ್ಯಸ್ ಇಟ್ ಬಿಲಾಂಗ್ಸ್ ಟು ಆಲ್. ಸೊ ಮಾನವನ ಹಾಕ್ತಕ್ಕಂಥ ಈ ಬೇಲಿಗಳಿಂದ ಭೂಮಿ ಏನಾಗ್ತಿದೆ, ಹಾಳಾಗ್ತಾ ಇದೆ, ಭೂಮಿ ಮಾಲಿನ್ಯ ಆಗ್ತಾ ಇದೆ. ವೆನ್ ಪೀಪಲ್ ಸೆಲ್ಫಿಶ್ಲಿ ಫೆನ್ಸ್ ಆಫ್ ದೇರ್ ಪ್ರಾಪರ್ಟಿ, ದ ಅರ್ತ್ ರಿಮೈಂಡ್ಸ್ ದೆಮ್ ದ್ಯಾಟ್ ದ ಎಂಟೈರ್ ಪ್ಲಾನೆಟ್ ಈಸ್ ದೇರ್ ಹೋಮ್ ಆ್ಯಂಡ್ ಕೆನಾಟ್ ಬಿ ಎನ್ಕ್ಲೋಸ್ಡ್. ಸೊ ಅದಕ್ಕೆ ಭೂಮಿ ತಾಯಿ ಒಂದು ಸಹನಶೀಲತೆಯನ್ನು ಮಾತಾಡ್ತಾಳೆ. ನೀ ಇಡೀ ಅಂದರೆ ಎಲ್ಲ ನಿನ್ನ ಜಾಗಗಳಿಗೆ ನೀನು ಬೇಲಿ ಹಾಕೊಂಡು ಕೂಡ ಇಡೀ ಭೂಖಂಡಕ್ಕೆ, ಇಡೀ ಭೂಗ್ರಹಕ್ಕೆ ನಿನಗೆ ಬೇಲಿ ಹಾಕಲು ಆಗೋದಿಲ್ಲ ಅಂತ ಒಂದು ಮಾತನ್ನು ಭೂಮಿ ತಾಯಿ ಹೇಳ್ತಾಳೆ. 7ನೇ ಪ್ರಶ್ನೆ, ಹೌ ಡಸ್ ದ ಲ್ಯಾಂಡ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಅಂದರೆ ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಈ ಭೂಮಿ ತಾಯಿ ತನ್ನ ಒಂದು ಭಾವನೆಗಳನ್ನು ಯಾವ ಥರ ವ್ಯಕ್ತಪಡಿಸ್ತಾಳೆ? ಆನ್ಸರ್, ಇನ್ ದ ಪೋಯಮ್ ದ ಲ್ಯಾಂಡ್ಸ್ ಫೀಲಿಂಗ್ ಆರ್ ಎಕ್ಸ್ಪ್ರೆಸ್ಡ್ ಥ್ರೂ ಪರ್ಸೋನಿಫಿಕೇಷನ್ ಆ್ಯಂಡ್ ಮೆಟಫೋರ್. ಅಂದರೆ ಈ ಒಂದು ಕವನದಲ್ಲಿ ಭೂಮಿ ತಾಯಿಯ ಒಂದು ನೋವುಗಳನ್ನು ಯಾವ ಥರ ವ್ಯಕ್ತಪಡಿಸ್ತಾರೆ ಅಂದರೆ ಪರ್ಸೋನಿಫಿಕೇಷನ್ ಮತ್ತು ಮೆಟಫೋರ್ ಅಂತಕ್ಕಂಥ ಅಲಂಕಾರಗಳ ಮೂಲಕ. ಇಟ್ ಟಾಲರೇಟ್ಸ್ ಲೈಕ್ ಅ ಮದರ್ ಆ್ಯಂಡ್ ಎಂಪಸೈಸಸ್ ಪೇಷನ್ಸ್ ಥ್ರೂ ರಿಪೀಟೆಡ್ ಯೂಸ್ ಆಫ್ ದಿ ವರ್ಡ್ ವೇಟ್. ಅಷ್ಟೇ ಅಲ್ಲದೆ ಭೂಮಿ ತಾಯಿ ಒಂದು ಸಹನೆ ಮೂಲಕ ಅವ ಥರ ನೋವನ್ನು ವ್ಯಕ್ತಪಡಿಸ್ತಾಳೆ. ಆ ವೆಯ್ಟ್ ಅಂತಕ್ಕಂಥ ಪದಗಳನ್ನು ಜಾಸ್ತಿಯಾಗಿ ಈ ಕವನದಲ್ಲಿ ಬಳಸೋ ಮೂಲಕ ತನ್ನ ನೋವನ್ನು ವ್ಯಕ್ತಪಡಿಸ್ತಾಳೆ. 8ನೇ ಪ್ರಶ್ನೆ, ಹೌ ಡಸ್ ದ ಲ್ಯಾಂಡ್ ಶೋ ಇಟ್ಸ್ ಪೇಷನ್ಸ್ ಟುವರ್ಡ್ ಮ್ಯಾನ್? ಮನುಷ್ಯನ ಪರವಾಗಿ ಭೂಮಿ ತಾಯಿ ತನ್ನ ಸಹನೆಯನ್ನು ಯಾವ ಥರ ವ್ಯಕ್ತಪಡಿಸ್ತಾಳೆ? ಆನ್ಸರ್, ದ ಲ್ಯಾಂಡ್ ಡೆಮಾನ್ಸ್ಟ್ರೇಟ್ಸ್ ಪೇಷನ್ಸ್ ಬೈ ಎಂಡ್ಯೂರಿಂಗ್ ಹ್ಯೂಮನ್ ಆ್ಯಕ್ಷನ್ಸ್ ಲೈಕ್ ವಾರ್ಸ್ ಆ್ಯಂಡ್ ಫೆನ್ಸಿಂಗ್. ಮನುಷ್ಯ ಭೂಮಿಯ ಮೇಲೆ ಯುದ್ಧ ಮಾಡ್ತಿರ್ತಾನೆ, ಬೇಲಿಗಳನ್ನು ಹಾಕ್ತಿರ್ತಾನೆ, ಆದರೂ ಕೂಡ ಅವುಗಳನ್ನು ಸಹನೆಯಿಂದ ವೆಯ್ಟ್ ನೋಡ್ತಾ. ವೈಲ್ ಆಲ್ಸೋ ವೆಯ್ಟಿಂಗ್ ಪೇಷೆಂಟ್ಲಿ ಆ್ಯಸ್ ಪೀಪಲ್ ಕಲ್ಟಿವೇಟ್ ಈ ಪ್ಲಾಂಟ್ಸ್ ಟ್ರೀ ಆ್ಯಂಡ್ ಹಾರ್ವೆಸ್ಟ್ ಫ್ರೂಟ್ಸ್. ಇನ್ನು ಭೂಮಿಯ ಮೇಲೆ ಜನ ಉಳುಮೆ ಮಾಡೋದು, ಗಿಡ ಹಣ್ಣುಗಳನ್ನು ಬೆಳೆಯೋದು, ರಾಶಿಗಳನ್ನು ಮಾಡೋದು. ಸೊ ಈ ಥರ ಮಾಡಿದ್ರು ಕೂಡ ಸಹಿಸ್ಕೊತಾಳೆ. ಅಂದರೆ ಯುದ್ಧಗಳು ಮಾಡಿ ಭೂಮಿ ಪರಿಸರ ಮಾಲಿನ್ಯ ಆಗೋದ್ರೂ ಕೂಡ ಮತ್ತು ಬೆಳೆ ವ್ಯವಸಾಯ ರೈತರದ್ದಲ್ಲಿ ಕೂಡ ಅವಳೇ ಒಟ್ಟಾರೆ ಎಲ್ಲ ವರ್ಗದ ಜನರು ಏನೇ ಭೂಮಿ ಮೇಲೆ ಬಳಸ್ಕೊಂಡ್ರು ಕೂಡ ಎಲ್ಲವನ್ನು ಸಹಿಸ್ಕೊಂಡು ಕೂಡ್ತಾಳೆ. ಸೊ 9, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ಡ್ ದ ಲ್ಯಾಂಡ್? ಕವಿ ಭೂಮಿಯನ್ನು ಯಾವ ಥರ ವರ್ಣನೆ ಮಾಡಿದ್ದಾನೆ? ಇಲ್ಲಿ ಕವಿ ಅಂದರೆ ಮರಿನಾ ಡಿ ಬೆಲ್ಲಗೆಂಟ ಅವರ ಒಂದು ಈ ಭೂಮಿ ಕುರಿತು ಅನುಭವವನ್ನು ಬರೀಬೇಕು. ಆನ್ಸರ್, ದ ಪೊಯೆಟ್ ಪೋರ್ಟ್ರೇಟ್ಸ್ ಅಂದ್ರೇನು? ಚಿತ್ರಿಸೋದು. ದ ಪೊಯೆಟ್ ಪೋರ್ಟ್ರೇಟ್ಸ್ ದ ಲ್ಯಾಂಡ್ ಆ್ಯಸ್ ಪೇಷೆಂಟ್ ಅಮಿಡ್ ಟ್ರಾನ್ಸಾಕ್ಷನ್ಸ್ ಸೀನ್ ಆ್ಯಸ್ ಅ ಕಾಮೊಡಿಟಿ. ಅಂದರೆ ಈ ಮನುಷ್ಯ ಭೂಮಿಯನ್ನು ಒಂದು ಸರಕು, ಒಂದು ವಸ್ತುವಾಗಿ ಬಳಸಿದ್ರು ಕೂಡ
ಭೂಮಿ ತಾಯಿ ಅಸಹನೆಯಿಂದ ಕೂಡ್ತಾಳೆ ಅಂತಕ್ಕಂಥ ಚಿತ್ರಣವನ್ನು ಕವಿ ಕೊಡೋಕ್ಕೆ ಬಯಸ್ತಾ ಇದ್ದಾರೆ. ಇಟ್ ಫೈಂಡ್ಸ್ ಜಾಯ್ ಇನ್ ನ್ಯಾಚುರಲ್ ಗ್ರೋತ್ ಆ್ಯಂಡ್ ಚಿಲ್ಡ್ರನ್ಸ್ ಪ್ಲೇ. ಆ ಭೂಮಿ ತಾಯಿ ಈ ಮಕ್ಕಳು ಆಟ ಆಡೋದ್ರಲ್ಲಿ, ಆಮೇಲೆ ಪ್ಲೇ ವಿತ್ ಪರ್ಸನಿಫಿಕೇಶನ್ ಲೆಂಡಿಂಗ್ ರಿಯಲಿಸಮ್ ಟು ಇಟ್ಸ್ ಪೋರ್ಟ್ರಿ. ಮಕ್ಕಳ ಆಟ ಒಂದು ಅವರ ಸಂತೋಷದಲ್ಲಿ ಕೂಡ ತಾಯಿ ಇವುಗಳನ್ನು ಸಹಿಸ್ಕೋತಾಳೆ ಅಂತಕ್ಕಂಥ ಒಂದು ಭಾವನೆಗಳನ್ನ ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ, ವಾಟ್ ಡಸ್ ದ ಫ್ರೇಸ್ ಕಾರ್ಲಾಟ್ ಐಸ್ ಸ್ಟೇರ್ ಸಜೆಸ್ಟ್? ಈ ಒಂದು ಕವನದಲ್ಲಿ ಒಂದು ಸೆಂಟೆನ್ಸ್ ಇದೆ, ಕಾರ್ಲಾಟ್ ಐಸ್ ಸ್ಟೇರ್ ಅಂತ. ಈ ಸೆಂಟೆನ್ಸ್ನ ಅರ್ಥ ಏನು? ಆನ್ಸರ್, ಇಟ್ ಇಸ್ ಅ ಪರ್ಸೆಪ್ಷನ್ ಆಫ್ ಆಸ್ ಇಫ್ ದ ಅರ್ತ್ ವೇರ್ ಸ್ಟೇರಿಂಗ್ ವಿತ್ ದ ಲೈಟ್ಸ್ ಆಫ್ ದಿ ಕಾರ್ ಪಾರ್ಕ್ಡ್ ಆನ್ ಇಟ್. This line is an imaginary perception to the planet which has no light of its own. ಅಂದರೆ ಇಲ್ಲಿ ಈಗ ಒಂದು ಕಾರಿಗೆ ಮುಂದ್ಗಡೆ ಲೈಟ್ ಇರುತ್ತೆ, ಆ ಲೈಟ್ ಯಾವ ಥರ ಮುದ್ದೆಟ್ಟಿಸಿ ನೋಡ್ತಾ ಇರುತ್ತೆ ಬೆಳಕು ಮೂಲಕ, ಆ ಒಂದು ಕಾಲ್ಪನಿಕ ಚಿತ್ರವನ್ನು ಇಲ್ಲಿ ಕವಿ ಕೊಡೋಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ಮನುಷ್ಯರು ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳನ್ನು, ಭೂಮಿಯ ವಿರುದ್ಧ ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳನ್ನು ಭೂಮಿ ತಾಯಿ ತನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡ್ತಾ ಇದ್ದಾಳೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಈ ಕಾರ್ಲಾಟ್ ಐಸ್ ಸ್ಟೇರ್ ಅಂತಕ್ಕಂಥ ಒಂದು ಫ್ರೇಸ್ ಮೂಲಕ ವ್ಯಕ್ತಪಡಿಸ್ತಾರೆ. 11ನೇ ಪ್ರಶ್ನೆ, ಪಿಕ್ ಔಟ್ ದ ಲೈನ್ ಫ್ರಮ್ ದ ಪೋಯಮ್ ದಟ್ ಎಕ್ಸ್ಪ್ರೆಸಸ್ ಸೆಲ್ಫ್ ಅಸರ್ಷನ್ ಆಫ್ ದಿ ಸ್ಪೀಕರ್. ಅಂದರೆ ಇಲ್ಲಿ ಕವಿ ಅಥವಾ ಭೂಮಿ ತಾಯಿಯ ಒಂದು ಸ್ವ ಹೇಳಿಕೆ ವ್ಯಕ್ತಪಡಿಸ್ತಕ್ಕಂಥ ಈ ಕವನದ ಒಂದು ಸಾಲು ಬರೆಯಿರಿ ಅಂತ ಹೇಳಿದ್ದಾರೆ. ಆನ್ಸರ್, ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ದಿಸ್ ಲೈನ್ ಸಜೆಸ್ಟ್ ದ ಸೆಲ್ಫ್ ಅಸರ್ಷನ್ ಆಫ್ ದಿ ಪೋಯಮ್. ಸೊ ಈ ಕವನ ಒಂದು ಸ್ವ ಹೇಳಿಕೆ ಯಾವುದಂದರೆ ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಕೊಟ್ಟಂಥ ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ಭೂಗ್ರಹದ ಸುತ್ತಲೂ ನಿನಗೆ ಬೇಲಿ ಹಾಕಲು ಆಗೋದಿಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಒಂದು ಸ್ವ ಹೇಳಿಕೆ. 12ನೇ ಪ್ರಶ್ನೆ, ಐ ವೇಟ್ ಈಸ್ ರಿಪೀಟೆಡ್ 5 times ಇನ್ ದ ಪೋಯಮ್. ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಈಸ್ ಹೈಲೈಟೆಡ್ ವಿತ್ ದಿಸ್ ರಿಪಿಟೇಷನ್? ಈ ಒಂದು ಕವನದಲ್ಲಿ ಐ ವೇಟ್ ಅಂತಕ್ಕಂಥ ಒಂದು ಫ್ರೇಸ್ ಅಥವಾ ಪದ ಏನಿದೆ ಸುಮಾರು 5 ಬಾರಿ ಬಳಸಿದ್ದಾರೆ. ಈ ಥರ 5 ಬಾರಿ ಬಳಸೋ ಮೂಲಕ ಯಾವ ಒಂದು ಗುಣವನ್ನು, ವಾಟ್ ಕ್ವಾಲಿಟೀಸ್ ಆಫ್ ದ ಸ್ಪೀಕರ್ ಅಂದರೆ ಭೂಮಿಯ ಯಾವ ಗುಣವನ್ನು ವ್ಯಕ್ತಪಡಿಸೋಕ್ಕೆ ಬಯಸ್ತಾ ಇದ್ದಾರೆ? ಆನ್ಸರ್, ದ ರಿಪಿಟೇಷನ್ ಆಫ್ ಐ ವೇಟ್ ಹೈಲೈಟ್ಸ್ ದ ಸೆಲ್ಫ್ ಅಸರ್ಷನ್ ಆಫ್ ದಿ ಸ್ಪೀಕರ್ ಅಂದರೆ ಅರ್ತ್. ಐ ವೇಟ್ ಅಂತಕ್ಕಂಥ ಪದ ಬಳಸುವ ಮೂಲಕ ಇಲ್ಲಿ ಭೂಮಿ ತಾಯಿಯ ಒಂದು ಸ್ವ ಹೇಳಿಕೆಯನ್ನು, ಸೆಲ್ಫ್ ಅಸರ್ಷನನ್ನು ಹೈಲೈಟ್ ಮಾಡೋಕ್ಕೆ ಹೊಡ್ತಾ ಇದ್ದಾರೆ. ಇಟ್ ಆಲ್ಸೋ ಎಂಪಸೈಸಸ್ ದ ಪೇಷನ್ಸ್ ಆಫ್ ದ ಅರ್ತ್. ಅಷ್ಟೇ ಅಲ್ಲದೆ ಭೂಮಿಯ ತಾಯಿಯ ಒಂದು ಸಹನೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸೋಕ್ಕೆ ಸಾಧ್ಯ. 13ನೇ ಪ್ರಶ್ನೆ, ಲಿಸ್ಟ್ ದ ಫಿಗರ್ಸ್ ಆಫ್ ಸ್ಪೀಚ್ ಪರ್ಸನಿಫಿಕೇಶನ್ ಯೂಸ್ಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಈ ಐ ಆಮ್ ದ ಲ್ಯಾಂಡ್ ಪೋಯಮಲ್ಲಿ ಬರ್ತಕ್ಕಂಥ ಪರ್ಸನಿಫಿಕೇಶನ್ ಅಲಂಕಾರಗಳ ಎಕ್ಸಾಂಪಲ್ಗಳನ್ನ ಕೊಡಿ. ಯಾವ್ಯಾವ ಸೆಂಟೆನ್ಸ್ ಈ ಕವನದಲ್ಲಿ ಯಾವ ಲೈನ್ಗಳು ಪರ್ಸನಿಫಿಕೇಶನ್ ಅಲಂಕಾರಕ್ಕೆ ಎಕ್ಸಾಂಪಲ್ ಆಗುತ್ತೆ? ಈ ಪರ್ಸನಿಫಿಕೇಶನ್ ಅನ್ನೋದು ಒಂದು ಫಿಗರ್ ಆಫ್ ಸ್ಪೀಚ್. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿ ಫಿಗರ್ಸ್ ಆಫ್ ಸ್ಪೀಚ್ ಪರ್ಸನಿಫಿಕೇಶನ್. ಒಂದನೇದು ಐ ವೇಟ್, ಎರಡನೇದು ಐ ಲೈ ಪೇಷಂಟ್, ಮೂರನೇದು ಕಾರ್ಲಾಟ್ ಐಸ್ ಐ ಸ್ಟೇರ್, ನಾಲ್ಕನೇದು ಸಮೋನ್ ಟಿಕಲ್ಸ್ ಮೀ, ಐದನೇದು ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನೌ. ಈ ಎಲ್ಲ ಸೆಂಟೆನ್ಸ್ಗಳು ಪರ್ಸನಿಫಿಕೇಶನ್ ಫಿಗರ್ಸ್ ಆಫ್ ಸ್ಪೀಚ್ಗೆ ಎಕ್ಸಾಂಪಲ್. 14ನೇ ಪ್ರಶ್ನೆ, ಪಿಕ್ ಔಟ್ ದಿ ಇಮೇಜಸ್ ಫ್ರಮ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಬಳಸಿದಂಥ ಇಮೇಜ್ ಅಂದರೆ ಕಲ್ಪನೆಗಳನ್ನು ಬರೆಯಿರಿ. ಕಾರ್ಲಾಟ್ ಐಸ್ ಸ್ಟೇರ್ ಇದೊಂದು ಕೂಡ ಇಮೇಜಸ್. ಆಮೇಲೆ ಸಮೋನ್ ಟಿಕ್ಲಿಂಗ್ ದ ಲ್ಯಾಂಡ್, ಟಿಕ್ಲಿಂಗ್ ದ ಅರ್ತ್, ಆಮೇಲೆ ಪ್ಲಾಂಟಿಂಗ್ ಟ್ರೀಸ್, ಆಮೇಲೆ ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್, ಆಮೇಲೆ ಸೋಲ್ಜರ್ಸ್ ವಿತ್ ಗನ್ಸ್ ಶೂಟಿಂಗ್, ಫೆನ್ಸ್ ಬಿಟ್ವೀನ್ ದಿ ಕಂಟ್ರೀಸ್, ಇವೆಲ್ಲವೂ ಕೂಡ ಇಮೇಜಸ್ಗೆ ಎಕ್ಸಾಂಪಲ್. ಸೊ ಕೊನೆಯ ಪ್ರಶ್ನೆ ಈ ಒಂದು ಪದ್ಯದಿಂದ, ಹೌ ಡಸ್ ದ ಪೊಯೆಟ್ ಮರೀನಾ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ದಿ ಲ್ಯಾಂಡ್? ಮರೀನಾ ಅವರು ಆ ಭೂಮಿಯ ಒಂದು ಭಾವನೆಗಳನ್ನು ಯಾವ ಥರ ವ್ಯಕ್ತಪಡಿಸಿದ್ದಾರೆ? ಆನ್ಸರ್, ಹಿಯರ್ ದ ಪೊಯೆಟ್ ಮರೀನಾ ಡಿ ಬೆಲ್ಲೆಗಂಟ ಎಕ್ಸ್ಪ್ರೆಸಸ್ ದ ಫೀಲಿಂಗ್ಸ್ ಆಫ್ ದಿ ಲ್ಯಾಂಡ್ ಬೀಯಿಂಗ್ ಟು ಬಿ ದ ಲ್ಯಾಂಡ್ ಆರ್ ದ ಮದರ್ ಅರ್ತ್. ಸೊ ಇಲ್ಲಿ ಕವಿತ್ರಿ ಏನು ಮಾಡ್ತಾಳೆ, ತಾನೇ ಒಂದು ಭೂಮಿ ತಾಯಿಯಾಗಿ ಭೂಮಿಯ ಒಂದು ನೋವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಶಿ ಟೆಲ್ಸ್ ಹೌ ದ ಲ್ಯಾಂಡ್ ಲೈಕ್ಸ್ ದ ಮದರ್ ಈಸ್ ಫುಲ್ ಆಫ್ ಪೇಷನ್ಸ್ ವೈಲ್ ವಿ ಅವರ್ ಚಿಲ್ಡ್ರನ್ ಗೋ ಅಬೌಟ್ ಡಿಸ್ಟ್ರಾಯಿಂಗ್ ಹರ್. ಅಂದರೆ ಇಲ್ಲಿ ಮಕ್ಕಳು ತಾಯಿಗೆ ಎಷ್ಟೋ ತೊಂದರೆ ಕೊಟ್ಟರು ಕೂಡ ತಾಯಿ ಯಾವ ಥರ ಸಹಿಸ್ಕೊಂಡು ಕೊಡ್ತಾಳೋ ಅದೇ ಥರ ಭೂಮಿ ತಾಯಿ ಕೂಡ ತನ್ನ
ಈ ಜನ ಮಾಡ್ತಕ್ಕಂಥ ತೊಂದರೆಯನ್ನು ಸಹಿಸ್ಕೊಂಡು ಕೂಡ್ತಾಳೆ ಅಂತಕ್ಕಂಥ ಭಾವನೆಯನ್ನು ಕವಿತ್ರಿಯವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಈ ಪದ್ಯದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳು. ಇದರ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥಲ್ಲಿ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಹೀಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.